ಆಸರೆ ಟಿವಿಯ ವೀಕ್ಷಕರೇ, ಈ ನಮ್ಮ ಸತ್ಯವೇದದ ಶಾಲೆಯ ಸತ್ಯವೇದದ ಅಭ್ಯಾಸದ ಕಾರ್ಯಕ್ರಮಕ್ಕೆ ಪುರಂದವರ್ತಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ 5ನೇ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಇಸ್ರಾಯೇಲರ ಇತಿಹಾಸದ ಮೂಲಕ ನಾವು ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ನಾವಿನ್ನೂ ನಮ್ಮ ಇತಿಹಾಸದ ಕಡೆಗೆ ಹೋಗ್ತಾ ಇಲ್ಲ, ಜಸ್ಟ್ ಹಾಗೆ ಮೇಲೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾವು ಸ್ವಲ್ಪವಾಗಿ ನಾವು ಇಸ್ರಾಯೇಲರ ಇತಿಹಾಸವನ್ನು ನಾವು ನೋಡ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ಪ್ರಿಯರೇ, ನಾನು ಒಂದು ವಿಷಯವನ್ನು ನಿಮ್ಮ ಬಳಿ ಹೇಳಲಿಕ್ಕೆ ನಾನು ಪ್ರಾರಂಭಿಸಿದೆ. ಆ ವಿಷಯ ಏನಂತ ಹೇಳಿದ್ರೆ ಶಿನಾರ್ ಎಂಬುದಾಗಿ. ಇಸ್ರಾಯೇಲರು ಕಾನಾನ್ ದೇಶದ ಒಳಗಡೆ ಕಾಲಿಟ್ಟ ತಕ್ಷಣ ಇಸ್ರಾಯೇಲರು ದೇವರು ವಾಗ್ದಾನ ಮಾಡಿದಂತಹ ಹಾಲು ಜೇನು ಹರಿಯುವಂಥ ಆ ದೇಶದೊಳಗೆ ಕಾಲಿಟ್ಟಾಗ ಅವರಿಗೆ ಕಾಡಿದಂಥ ಮೊದಲ ಬಹಳ ದುಃಖವಾದ, ಬಹಳ ವಿಫಲತೆಯ ಅನುಭವ ಯಾವ ರೀತಿ ಎಂಬುದಾಗಿ ನಾವು ನೋಡುವಾಗ ಅದು ಆಕಾನನ ಒಂದು ಪಾಪದ ನಿಮಿತ್ತ ಎಂಬುದಾಗಿ ನಾವು ನೋಡ್ತೇವೆ. ಆಕಾನನು ಮಾಡಿದ ಪಾಪವಾದರೂ ಏನು? ಆಕಾನನ್ನು ಅಂಥ ಪಾಪ ಮಾಡಿದ್ದಕ್ಕೆ ದೇವರು ಯಾಕೆ ಅಂಥ ದೊಡ್ಡ ಶಿಕ್ಷೆಯನ್ನು ಕೊಟ್ಟರು? ಅದು ನಿಜವಾಗ್ಲೂ ಆ ಪಾಪ ಅಷ್ಟು ದೊಡ್ಡದ? ದೇವರು ಹೇಳ್ತಾರೆ ಅವನ ಇಡೀ ಕುಟುಂಬವನ್ನು ಕಲ್ಲು ತೆಗೆದುಕೊಂಡು ಹೊಡೆದು ಸಾಯಿಸಬೇಕೆಂಬುದಾಗಿ. ಯಾಕೆ ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಅದು ಬಹಳ ಕಠಿಣಕರವಾದಂಥ ಒಂದು ವಿಷಯವಾಗಿತ್ತು ಪ್ರಿಯರೇ. ನಾನು ನಿಮಗಾಗಲೇ ಹೇಳಿದೆ, ಕಳೆದ ಸಂಚಿಕೆಯಲ್ಲಿ ನಿಮಗೆ ದೇವರು ಕೃಪೆ ಕೊಟ್ಟರೆ ಈ ಶಿನಾರ್ ದೇಶದ ಕುರಿತು ನೀವು ಸ್ವಲ್ಪ ಅಭ್ಯಾಸ ಮಾಡಬೇಕೆಂಬುದಾಗಿ. ನಾನು ಇವತ್ತು ಇದೊಂದು ಸಂಚಿಕೆಯಲ್ಲಿ ಸ್ವಲ್ಪ ನಾನು ಇತಿಹಾಸದಿಂದ ಹೋಗ್ತೇನೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಮಾಹಿತಿಗಳನ್ನು, ಈ ಶಿನಾರ್ ದೇಶದ ವಿಷಯವಾಗಿ ಕೆಲವು ಮಾಹಿತಿಗಳನ್ನು ನಾನು ನಿಮ್ಮ ಅಭ್ಯಾಸಕ್ಕೋಸ್ಕರ, ಯಾಕೆ ಅಂತ ಹೇಳಿದ್ರೆ ಆ ದೇವರ ಸೇವೆಯ ವಿಷಯವಾಗಿ ನೀವು ಕೆಲವು ಈ ಶಿನಾರ್ ಸಂಗತಿಗಳನ್ನು ನೀವು ಕಲಿತುಕೊಳ್ಳುವಂಥ ಅವಶ್ಯಕತೆ ಇದೆ. ಹಾಗಾಗಿ ಇದು ಒಂದಕ್ಕೆ ಮಾತ್ರ ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕೆ ನಾನು ಸ್ವಲ್ಪ ಸಮಯನ ತೆಗೆದುಕೊಳ್ತೇನೆ. ಶಿನಾರ್ ದೇಶ ಅನ್ನೋದು ಭೂಮಿಯ ಮೇಲೆ ಮನುಷ್ಯರಿಂದ ಸ್ಥಾಪಿಸಲ್ಪಟ್ಟಂಥ ಮೊದಲ ಸಾಮ್ರಾಜ್ಯವಾಗಿದೆ ಪ್ರಿಯರೇ. ಅನೇಕರು ಇದನ್ನು ವಿವಿಧ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದುಂಟು. ಕೆಲವರು ಪ್ರಕಟಣೆ ಗ್ರಂಥದಲ್ಲಿ ಅಂತ್ಯಕಾಲದಲ್ಲಿ ಬರುವಂಥ ಅನೇಕ ರಾಜ್ಯಗಳು ಹೇಳ್ತವೆ. ಅದರಲ್ಲಿ 10 ರಾಜ್ಯಗಳ ಬಗ್ಗೆ ಹೇಳುವಾಗ ಮೊದಲ ರಾಜ್ಯವನ್ನು ಇದರ ಕುರಿತು ಹೇಳ್ತಾರೆ. ಹೇಗೋ ಅದು ಸರಿನೋ ತಪ್ಪೋ ಅದು ಯಾವುದು ನನಗೆ ಗೊತ್ತಿಲ್ಲ. ಪ್ರಕಟಣೆ ವಿಷಯವಾಗಿ ವಿವಿಧ ರೀತಿಯ ಬೋಧನೆಗಳಿವೆ. ಪ್ರಕಟಣೆ ವಿಷಯವಾಗಿ 100% ಈಗ ನಾನು ಹೇಳುವಂಥ ಉಪದೇಶವೇ ಸತ್ಯ, ಕರೆಕ್ಟು, ಸರಿಯಾದದ್ದು ಎಂಬುದಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಸಿಂಬಾಲಿಸಮ್ ಇರೋದ್ರಿಂದ ಅದು ಒಬ್ಬೊಬ್ಬರ ದೈವಶಾಸ್ತ್ರಜ್ಞರಿಗೆ ಅನುಗುಣವಾಗಿರ್ತದೆ. ಆದರೆ ಒಂದು ಮಾತ್ರ ಸತ್ಯ, ಭೂಮಿಯ ಮೇಲೆ ಮೊದಲ ಸಾಮ್ರಾಜ್ಯ ಉಂಟಾಗಿದ್ದು ನಿಮ್ರೋದನ ವಿಷಯವಾಗಿ. ಆ ಸಾಮ್ರಾಜ್ಯದ ಹೆಸರು ಶಿನಾರ್ ಎಂಬುದಾಗಿ. ನೀವು ಆದಿಕಾಂಡ 10ನೇ ಅಧ್ಯಾಯಕ್ಕೆ ಸ್ವಲ್ಪ ಸಮಯ ನೀವು ನೋಡ್ಕೊಳ್ರಿ. ಆದಿಕಾಂಡ 10ನೇ ಅಧ್ಯಾಯ 8ರಿಂದ 12 ವಚನಗಳವರೆಗೆ ನಾನು ನಿಮಗೆ ಓದ್ತಾ ಇದ್ದೇನೆ. ಕೂಷನು ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಶಿನಾರ್ ದೇಶದಲ್ಲಿರುವ, ನೋಡಿ, ಶಿನಾರ್ ದೇಶದೊಳಗಡೆ ಇರುವಂಥ ಬಾಬೆಲ್, ಯೆರೆಕ್, ಅಕ್ಕದ್, ಕಲ್ನೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು. ಅವನು ಆ ದೇಶದಿಂದ ಹೊರಟು ಅಶ್ಶೂರ ದೇಶಕ್ಕೆ ಬಂದು ನಿನವೆ, ರೆಹಬೋತಿಯರ್, ಕೆಲಹ ಎಂಬ ಪಟ್ಟಣಗಳನ್ನು, ನಿನವಿಗೂ ಕೆಲಹಕ್ಕೂ ನಡುವೆ ಇರುವ ರೇಷನ್ ಪಟ್ಟಣವನ್ನು ಕಟ್ಟಿಸಿದನು. ಇದೆಲ್ಲ ಒಟ್ಟಾಗಿ ಎಲ್ಲ ಈವನ್ ನಿನವೆ ಇದರಲ್ಲಿದೆ, ಬಾಬಿಲೋನ್ ಇದರಲ್ಲಿದೆ, ಅಗ್ದೇಲ್ ಇದರಲ್ಲಿದೆ, ಇವೆಲ್ಲವೂ ಸೇರಿ ದೊಡ್ಡ ಪಟ್ಟಣವೆಂದು ಪ್ರಸಿದ್ಧವಾದವು. ಅದಕ್ಕೆ ಬಂದಂಥ ಇನ್ನೊಂದು ಹೆಸರು 11ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರಪಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದ್ರಿಂದ ಆ ಪಟ್ಟಣಕ್ಕೆ ಬಾಬೆಲ್ ಎಂಬ ಹೆಸರು ಬಂತು. ನಿಮ್ರೋದನು ಕಟ್ಟಿದಂಥ ಮೊದಲ ಸಾಮ್ರಾಜ್ಯ ಭೂಮಿ ಮೇಲೆ, ಅದಕ್ಕೆ ಇಟ್ಟಂಥ ಹೆಸರು ಶಿನಾರ್. ಈ ಶಿನಾರ್
ಒಂದು ಇಡೀ ಅನೇಕ ಪಟ್ಟಣಗಳ ಒಂದು ಸಾಮ್ರಾಜ್ಯದ ಹೆಸರಾದರೆ ಅದರೊಳಗಡೆ ಇದ್ದಂಥ ಪಟ್ಟಣಗಳು ಬಾಬೆಲ್, ನಿನವೆ, ಅನೇಕ ಪುರಾತನ ಪಟ್ಟಣಗಳು ಅದರೊಳಗಡೆ ಇವೆ. ಈ ಸಾಮ್ರಾಜ್ಯವನ್ನು ಕಟ್ಟಿದವರು ಬಹಳ ಕ್ಲಿಯರ್ ಆಗಿ ದೇವರು ವಾಕ್ಯ ಹೇಳ್ತದೆ 11ನೇ ಅಧ್ಯಾಯದಲ್ಲಿ, ಇವರು ದೇವರಿಗೆ ವಿರುದ್ಧವಾಗಿ ಎದ್ದರು ಎಂಬುದಾಗಿ. ಜೀವ ಸ್ವರೂಪನಾದ ದೇವರಿಗೆ ವಿರುದ್ಧವಾಗಿ ಇದ್ದಂಥ ಮೊಟ್ಟ ಮೊದಲ ಸಾಮ್ರಾಜ್ಯ ಶಿನಾರ್ ದೇಶದ ಸಾಮ್ರಾಜ್ಯ ಅಥವಾ ಸಿನಾರ್ ನಾಗರಿಕತೆ ಅಥವಾ ಶಿನಾರ್ ಎಂಬುದಾಗಿ ನಾವು ಕರೆಯುತ್ತೇವೆ. ಇದು ದೇವರಿಗೆ ವಿರುದ್ಧವಾಗಿ ಇದ್ದಂಥ ಪಟ್ಟಣ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿದಂಥ ಪಟ್ಟಣ, ದೇವರಿಗೆ ವಿರುದ್ಧವಾದ ಜ್ಞಾನವನ್ನು ತಂದಂಥ ಪಟ್ಟಣ, ದೇವರಿಗೆ ವಿರುದ್ಧವಾದ ನೀತಿ ನಿಯಮಗಳನ್ನು ತಂದಂಥ ಪಟ್ಟಣ, ದೇವರ ನೀತಿ ನ್ಯಾಯಕ್ಕೆ ಅನುಗುಣವಾಗಿ ಅದಕ್ಕೆ ವಿರುದ್ಧವಾಗಿ ಬಂತು ಎಲ್ಲ ಕಾರ್ಯಗಳು ಈ ಶಿನಾರ್ ದೇಶದಿಂದ ಬಂದಂಥವುಗಳಾಗಿವೆ. ಈ ಶಿನಾರ್ ಎಲ್ಲಿದೆ? ನೀವು ಇಡೀ ಎಲ್ಲ ಇದರಲ್ಲಿರುವಂಥ ಪಟ್ಟಣಗಳನ್ನ ಹೋಲಿಸಿ ನೋಡಿದ್ರೆ ಇದು ಇಡೀ ಏಷ್ಯಾ ಖಂಡವನ್ನು ಸೂಚಿಸುವಂಥದ್ದಾಗಿದೆ ಪ್ರೇಯರ್. ನಾವು ಆನ್ಷಿಯಂಟ್ ನೀವು ಸ್ಕ್ರಿಪ್ಟ್ಗಳನ್ನ ನೀವು ಓದೋದಾದರೆ ಇಡೀ ಶಿನಾರ್ ಸಾಮ್ರಾಜ್ಯ ಏಷ್ಯಾ ಮೈನರ್ ಅಥವಾ ಏಷ್ಯಾಕ್ಕೆ ಸೂಚನೆ ಆಗಿದೆ, ಆಸ್ಯಕ್ಕೆ ಸೂಚನೆ ಆಗಿದೆ. ಏಷ್ಯಾ ಖಂಡ ಯಾವಾಗಲೂ ದೇವರ ನೀತಿ ನಿಯಮಗಳಿಗೆ ಒಂದು ರೀತಿಯಲ್ಲಿ ವಿರುದ್ಧವಾಗಿ ನಿಂತ ಪಟ್ಟಣ. ಯಾಕೆ ಅಂತ ಹೇಳಿದ್ರೆ ಯಾಕೆಂದರೆ ತುಂಬ ವಿಷಯಗಳನ್ನು ನಾವು ಕಲ್ತ್ಕೊಳ್ಬೇಕು. ಅನೇಕ ಮರ್ಮಗಳು, ಅನೇಕ ಗೂಢಾರ್ಥಗಳು, ಅನೇಕ ಸೈತಾನನ ಸಾಮ್ರಾಜ್ಯದ ವಿಷಯಗಳು, ಅನೇಕ ವಿಷಯಗಳು ಇದರಲ್ಲಿ ಅಡಗಿವೆ ಪ್ರಿಯರೇ. ಅಪೊಸ್ತಲ ಪೌಲನು ಮೊಟ್ಟ ಮೊದಲು ಏಷ್ಯಾ ಸೀಮೆಗೆ ಕಾಲಿಟ್ಟಾಗ ಅವನು ಹೇಳ್ತಾನೆ, ನೀವು ಅಪೊಸ್ತಲರ ಕೃತ್ಯಗಳನ್ನು ನೀವು ಓದ್ಕೊಂಡು ಹೋಗ್ರಿ. 19ನೇ ಅಧ್ಯಾಯವನ್ನು ಓದ್ಕೊಳ್ಳುವಾಗ ನೀವು 22ನೇ ವಚನ ಓದಿದ್ರೆ, ಆಸಿಯಾ ಸೀಮೆಯಲ್ಲಿ ಕಾಲಿಟ್ಟಾಗ ಅಲ್ಲಿ ದೊಡ್ಡ ಗಲಭೆ ಉಂಟಾಯಿತು ಎಂಬುದಾಗಿ ಪೌಲ ಬರೀತಾನೆ. ದೊಡ್ಡ ಗಲಭೆ ಆಸಿಯಾ ಸೀಮೆಯಲ್ಲಿ. ನೀವು 2 ಕೊರಿಂಥ 1ನೇ ಅಧ್ಯಾಯ 8ನೇ ವಚನವನ್ನು ಓದ್ಕೊಂಡ್ರೆ ಅಪೊಸ್ತಲ ಪೌಲನು ಬರೀತಾನೆ, ಆಸಿಯಾ ಸೀಮೆಯಲ್ಲಿ ನಾವು ಸೇವೆಯನ್ನು ಪ್ರಾರಂಭಿಸಿದಾಗ ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಇಡೀ ನಮ್ಮ ಜೀವಿತ ಇಲ್ಲೇ ಕೊನೆಯಾಗ್ತದೆ ಎಂಬುದಾಗಿ. ನಾವಿನ್ನೇನು ಸತ್ತು ಹೋಗ್ತಿದೆ. ಅವರು ಮರಣವನ್ನು ರುಚಿಸಿ ನೋಡಿ ದೇವರ ಕೃಪೆಯಿಂದ ಎದ್ದು ಬಂದರು ಪ್ರಿಯರೇ. ಯಾಕೆಂತ ಹೇಳಿದ್ರೆ ಏಷ್ಯಾ ಖಂಡ ಅಥವಾ ಆಸಿಯಾ ಸೀಮೆ ಇದು ಶಿನಾರ್ಗೆ ಹೋಲಿಕೆಯಾಗಿದೆ. ಈ ಶಿನಾರ್ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮೊದಲ ಭೂರಾಜ ನಿಮ್ರೋಧನಾಗಿದ್ದಾನೆ. ನಿಮ್ರೋಧನ ಸಾಮ್ರಾಜ್ಯದ ವಿಷಯವಾಗಿ, ನಿಮ್ರೋಧನು ಪ್ರಾರಂಭ ಮಾಡಿದಂಥ ದೇವರಿಗೆ ವಿರುದ್ಧವಂಥ ಕಾರ್ಯಗಳ ವಿಷಯವಾಗಿ ಅವನೇನೇನು ನೀತಿ ನಿಯಮ ಜಾರಿಗೆ ತಂದ ಇವೆಲ್ಲವೂ ಕೂಡ ಮೊದಲು ಸೃಷ್ಟಿಕರ್ತನಾದ ದೇವರಿಗೆ ವಿರುದ್ಧವಾಗಿ ಇದ್ದಂಥ ಕಾರ್ಯಗಳು. ಅಪೊಸ್ತಲ ಪೌಲನು ಆಸಿಯಾ ಸೀಮೆ ಬಗ್ಗೆ ಬರೆಯುವಾಗ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಅವನು ಬರೀತಾನೆ 20ನೇ ಅಧ್ಯಾಯ 18ನೇ ವಚನವನ್ನು ನೋಡಿಕೊಂಡ್ರೆ, ನಾನು ಆಸಿಯಾ ಸೀಮೆಯಲ್ಲಿ ಕಾಲಿಟ್ಟ ಮೊದಲನೆಯ ದಿವಸದಿಂದ ನಿಮ್ಮ ಮಧ್ಯೆ ಎಲ್ಲ ಕಾಲದಲ್ಲಿ ಹೇಗೆ ನಡೆದುಕೊಂಡೆನೆಂದು ನೀವು ಬಲ್ಲಿರಿ. ಹೇಗೆ ನಡೆದುಕೊಂಡೆ? ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನೀವು ಒಂದು ಸತ್ಯವನ್ನಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಇಸ್ರಾಯೇಲರು ಅವರು ಕಾನಾನ್ ಪಟ್ಟಣಕ್ಕೆ ಕಾಲಿಟ್ಟಾಗ ಯಾವಾಗ ಆ ಕಾನನಿಗೆ ಈ ಒಂದು ಸಿನಾರ್ ಪ್ರಾಂತ್ಯದ ಮೇಲೆ ಉಪಯೋಗಿಸಿದಂಥ ವಸ್ತುಗಳ ಮೇಲೆ ಕಣ್ಣು ಬಿತ್ತು? ಯಾಕೆ ಅವನು ಅದನ್ನು ಬಚ್ಚಿಟ್ಟಾಗ ದೇವರ ಅಂಥ ಭಯಂಕರವಾದ ಕೋಪ ಇಸ್ರಾಯೇಲರ ಮೇಲೆ ಬಂತು ಅಂದರೆ ಈ ಸಿನಾರ್ ಪ್ರಾಂತ್ಯಕ್ಕೂ ದೇವರಿಗೂ ದೇವರ ರಾಜ್ಯಕ್ಕೂ ಭಯಂಕರ ವಿರುದ್ಧವಂಥ ಕಾರ್ಯಗಳಿವೆ ಪ್ರಿಯರೇ. ಸಿನಾರ್ ದೇಶಕ್ಕೆ ನೆಕ್ಸ್ಟ್ ಬಂದಂಥ ಇನ್ನೊಂದು ಹೆಸರು ಬಾಬೆಲ್ ಪಟ್ಟಣ. ಅದನ್ನು ನೀವು ಮರಿಬೇಡ್ರಿ. ಬಾಬೆಲ್ ಎಂಬಂಥ ಸ್ಥಳ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಆ ಬಾಬೆಲ್ ಪಟ್ಟಣ ಬೀಳಲಿಕ್ಕಿದೆ ಎಂಬುದಾಗಿ. 1 ಗಂಟೆಯಲ್ಲಿ ಆ ಬಾಬೆಲ್ ಪಟ್ಟಣ ಬೀಳ್ತದೆ ಎಂಬುದಾಗಿ. ಸಿನಾರ್ ದೇವರ ರಾಜ್ಯ. ಸಿನಾರ್ ವಿಷಯವಾಗಿ ಅನೇಕ ವಿಷಯಗಳನ್ನು ನೀವು ಕಲ್ತ್ಕೊಳ್ಬೇಕು. ಪೌಲನು ಅಂಥ ಒಂದು ಯುದ್ಧ ಶೂರನಾಗಿದ್ದಾನೆ. ಆತ್ಮಿಕ ಕಾರ್ಯಗಳೆಲ್ಲವನ್ನ ತಿಳಿದಂಥನು, ಒಳ್ಳೆ ಸಿಪಾಯಿ ಎಂಬುದಾಗಿ ಕರೆಯಲ್ಪಡ್ತಾನೆ. ಆದರೆ ಅವನು ಹೇಳ್ತಾನೆ, ಆಸಿಯಾ ಸೀಮೆಗೆ ನಾನು ಕಾಲಿಟ್ಟ ಮೊದಲನೆಯ ದಿನದಿಂದ ನನ್ನ ಕಣ್ಣೀರು ಹರಿಯಲಿಕ್ಕೆ ಪ್ರಾರಂಭಿಸಿದೆ ಎಂಬುದಾಗಿ. ಹಾಗಾದರೆ ಎಷ್ಟು ಕಷ್ಟದಲ್ಲಿ ಅವನು ಸೇವೆ ಮಾಡಿರ್ಬೋದು, ಎಷ್ಟು ಹೋರಾಟದಲ್ಲಿ ಅವನು ಸೇವೆ ಮಾಡಿರ್ಬೋದು. ನನ್ನ ಪ್ರಿಯರೇ, ಜಸ್ಟ್ ಯೋಚನೆ ಮಾಡಿ ಎಷ್ಟು ಹೋರಾಟಗಳು ಅವನಿಗೆ ಇದ್ದಿರಬಹುದು ಅಪೊಸ್ತಲ ಪೌಲನಿಗೆ.
ಎಷ್ಟು ಕಷ್ಟಗಳು ಸೇವೆಯಲ್ಲಿ ಬಂದಿರ್ಬೋದು. ಯಾಕೆ ಅವನು ಹೇಳ್ತಾನೆ, ನಾವು ಆಲ್ಮೋಸ್ಟ್ ಮರಣವನ್ನು ರುಚಿಸಿ ನೋಡಿ ಎದ್ದು ಬಂದ್ವಿ ಎಂಬುದಾಗಿ. ಎಲ್ಲಿ? ಆಸ್ಯ ಸೀಮೆಯಲ್ಲಿ. ಎಫೆಸ ಪಟ್ಟಣ ಇರೋದು ಆಸ್ಯ ಸೀಮೆಯಲ್ಲಿ. ಅಪೊಸ್ತಲ ಪೌಲನು ಎಫೆಸದಲ್ಲಿ 3 ವರ್ಷ ಅವನು ಸೇವೆಯನ್ನು ಮಾಡಿದ. ಕಣ್ಣೀರಿನಿಂದ ಅವನು ಸೇವೆಯನ್ನು ಮಾಡ್ತಾನೆ. ಎಫೆಸ ಪತ್ರಿಕೆ ಬರೆಯುವಾಗಲೇ ಅವನು ಬರೀತಾನೆ, ಅಂಧಕಾರದ ಶಕ್ತಿಗಳು, ದೊರೆತನದ ಆತ್ಮಗಳು, ಎಂಥ ಹೋರಾಟ, ಆತ್ಮಿಕ ಹೋರಾಟವನ್ನು ನಾವು ಹೇಗೆ ಮಾಡಬೇಕೆಂಬುದಾಗಿ. ಯಾಕೆಂದರೆ ಸೀನಾರ್ ಪ್ರಾಂತ್ಯದಲ್ಲಿ ಸೈತಾನನ ಸೈನಿಕರು ಬೀಡುಬಿಟ್ಟಿದ್ರು, ದುರಾತ್ಮನ ಶಕ್ತಿಗಳು ಬೀಡುಬಿಟ್ಟಿದ್ರು. ಅಂಧಕಾರತ್ವದ ಅಧಿಕಾರ, ಸೈತಾನನ ಸಾಮ್ರಾಜ್ಯ ಆ ಒಂದು ಸೀನಾರ್ ಪ್ರಾಂತ್ಯದಲ್ಲಿ ಅಡಗಿದೆ ಪ್ರಿಯರೇ. ದೇವರ ಉದ್ದೇಶ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ. ಅದಕ್ಕೆ ಸೀನಾರಿಗೆ ಸಂಬಂಧಪಟ್ಟಿದ್ದು ಯಾವುದು ಕೂಡ ದೇವರಿಗೆ ಅಸಹ್ಯವಾಗಿ ಕಾಣಿಸ್ತದೆ. ಸೀನಾರ್ ಬಗ್ಗೆ ಅನೇಕ ಕಾರ್ಯಗಳನ್ನು ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಅನೇಕ ಮರ್ಮ ಸಂಗತಿಗಳು ಸೀನಾರ್ ದೇಶದ ಕುರಿತಿವೆ. ಅಪೊಸ್ತಲ ಪೌಲನು ಬರೀತಾನೆ 1 ಕೊರಿಂಥ 15:32 ಅವನು ಹೇಳ್ತಾನೆ, ನಾನು ಮೃಗಗಳೊಂದಿಗೆ 3 ವರ್ಷ ಹೋರಾಟ ಮಾಡಿದೆ ಎಂಬುದಾಗಿ. ಎಫೆಸ ಪಟ್ಟಣದಲ್ಲಿರುವಾಗ 3 ವರ್ಷಗಳ ಕಾಲ ಅವನು ಮೃಗಗಳೊಂದಿಗೆ ಹೋರಾಟ ಮಾಡಿದ್ದಾನೆ. ಅಂದರೆ ದಿನ ಕಾಡಿಗೆ ಹೋಗ್ತಾ ಇದ್ದ ಅವನು ಯುದ್ಧ ಮಾಡೋದಕ್ಕೆ. ಎಷ್ಟು ದುರಾತ್ಮಗಳು, ಎಷ್ಟು ಅಂಧಕಾರದ ಶಕ್ತಿಗಳು, ಎಷ್ಟು ಅಧಿಕಾರಿಗಳು, ಎಷ್ಟು ಹೋರಾಟವನ್ನು ಅವನು ಮಾಡಿರ್ಬೋದು. ಆತ್ಮಿಕ ಯುದ್ಧ ಅವನು ಜಯಿಸಲಿಕ್ಕೆ ಎಷ್ಟು ಕಷ್ಟವನ್ನು ಅವನು ಪಟ್ಟಿರ್ಬೋದು. ಸೀನಾರ್ ವಿಷಯವಾಗಿ ಅನೇಕ ಕಾರ್ಯಗಳುಂಟು ಪ್ರಿಯರೇ. ಸೀನಾರ್ ಅದೊಂದು ಮರ್ಮ, ಬ್ಯಾಬಿಲೋನ್ ಅದೊಂದು ಮರ್ಮ, ನಿನವೆಯಲ್ಲಿದ್ದಂಥ ವಿಷಯಗಳು ಅದೊಂದು ಮರ್ಮ. ದೇವರು ಅದಕ್ಕೆ ಬಹಳ ಖಂಡಿತವಾಗಿ ಇಸ್ರಾಯೇಲರಿಗೆ ಹೇಳಿದರು, ಕಾನಾನ್ ದೇಶಕ್ಕೆ ನೀವು ಕಾಲಿಟ್ಟಾಗ ಎಲ್ಲವನ್ನ ನೀವು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಚಿತ್ರಗಳಿಂದ ಹಿಡಿದು, ಅದರಲ್ಲಿರ್ತಕ್ಕಂಥ ಬರವಣಿಗಳಿಂದ ಹಿಡಿದು, ಅದರಲ್ಲಿರ್ತಕ್ಕಂಥ ಆಡಂಬರಗಳಿಂದ ಹಿಡಿದು, ಅದರಲ್ಲಿರ್ತಕ್ಕಂಥ ರೂಢಿ ಪದ್ಧತಿಗಳಿಂದ ಹಿಡಿದು ಇವೆಲ್ಲವೂ ಕೂಡ ಸೀನಾರ್ಗೆ ಸಂಬಂಧಪಟ್ಟವು, ಸೈತಾನನ ರಾಜ್ಯಕ್ಕೆ ಸಂಬಂಧಪಟ್ಟವು. ದೇವರಿಗೂ ಸೈತಾನನಿಗೂ ಎಂದಿಗೂ ಇಚ್ಚೋಡಾಗೋದಿಲ್ಲ. ಅದಕ್ಕೆ ದೇವರು ಖಂಡಿತವಾಗಿ ಎಲ್ಲವನ್ನ ಬೆಂಕಿಯಿಂದ ನೀವು ಸುಟ್ಟು ಬಿಡಬೇಕೆಂಬುದಾಗಿ. ಆದರೆ ಆಕಾನನು ಅದನ್ನು ಬಚ್ಚಿಟ್ಟುಬಿಡ್ತಾನೆ, ಕದ್ದುಬಿಟ್ಟು ಬಚ್ಚಿಟ್ಬಿಡ್ತಾನೆ. ಫಸ್ಟ್ ಟೈಮ್ ಇಸ್ರಾಯೇಲರು ಸೋಲಿಗೆ ಗುರಿ ಆಗ್ತಾರೆ. ಸೈತಾನನ ಸಾಮ್ರಾಜ್ಯದ ಜೊತೆ ಕೈ ಜೋಡಿಸುವಾಗ ಅಲ್ಲಿ ಸೋಲು ಯಾವಾಗಲೂ ಇದ್ದಿದ್ದೇ ಪ್ರಿಯರೇ. ದೇವರು ಅಲ್ಲಿ ಮೂವ್ ಆಗಲಿಕ್ಕೆ ಸಾಧ್ಯವಿಲ್ಲ, ದೇವರು ಚಲಿಸಲಿಕ್ಕೆ ಸಾಧ್ಯವಿಲ್ಲ, ದೇವರು ನಮ್ಮ ಜೊತೆ ಬರಲಿಕ್ಕೆ ಸಾಧ್ಯವಿಲ್ಲ. ಸೈತಾನನಿಗೂ ದೇವರಿಗೆ ಎಂದಿಗೂ ಒಡನಾಟ ಸಾಧ್ಯವಿಲ್ಲ. ನಾವು ಸೈತಾನೊಂದಿಗೆ ಕೈ ಜೋಡಿಸಕ್ಕೆ ಹೋದರೆ ದೇವರು ನಮ್ಮ ಜೊತೆ ಬರಲಿಕ್ಕೆ ಸಾಧ್ಯವಿಲ್ಲ. ಆ ಪಾಪವನ್ನು ಮೊದಲು ಆ ದೇವರ ಕ್ಯಾಂಪಿಂದ ತೆಗಿಬೇಕೆಂಬುದಾಗಿ ದೇವರು ಸೈಡಿಗೆ ನಿಂತ್ಕೊಳ್ತಾರೆ ಪ್ರಿಯರೇ. ಇಡೀ ಇಸ್ರಾಯೇಲರಲ್ಲೂ ಕಣ್ಣೀರಿನಿಂದ ಕೂಗಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದೇವರೇ ಯಾಕೆ ಈ ಒಂದು ವಿಪತ್ತು ನಮಗೆ ಬಂತು, ಯಾಕೆ ನಮಗೆ ಈ ಸೋಲು ಬಂತು, ಅಂಥ ಯುದ್ಧ ಶೂರನಾಗಿ ನಮ್ಮನ್ನು ಮುಂದೆ ನಡೆಸ್ತಾ ಇದೆಯಲ್ಲ. ದೇವರು ನೇರವಾಗಿ ಹೇಳ್ತಾರೆ, ನಿಮ್ಮ ಕ್ಯಾಂಪಿನೊಳಗಡೆ ಪಾಪ ಬಂದಿದೆ ಎಂಬುದಾಗಿ. God says there is a sin in the camp, find out. There is something that I never want you to like, and we have to remove it. ಅದನ್ನು ದೇವರು ಹೇಳ್ತಾನೆ. ಸೀನಾರ್ ವಿಷಯವಾಗಿ ನನ್ನ ಪ್ರಿಯರೇ, ನೀವು ಸ್ವಲ್ಪ ಸ್ಟಡಿ ಮಾಡಿರಿ. ನಾನು ನಿಮಗೊಂದು ವಾಕ್ಯವನ್ನು ಓದ್ತೇನೆ. ಜಕರನ ಪ್ರವಾದನೆಯ ಗ್ರಂಥ ಬಹಳ ಮುಖ್ಯವಾದಂಥ ಒಂದು ವಿಷಯ. ಜಕರ್ಯನ ಪ್ರವಾದನೆಯ ಗ್ರಂಥ. ಜಕರ್ಯನಿಗೆ ದೇವರು ಅನೇಕ ದರ್ಶನಗಳನ್ನು, ಮುಂದೆ ನಡೆಯಲಿಕ್ಕಿರುವಂಥ ದರ್ಶನಗಳನ್ನು ತೋರಿಸ್ಕೊಡ್ತಾರೆ. ಅದರಲ್ಲಿ ಒಂದು ಮುಖ್ಯವಾದ ದರ್ಶನವನ್ನು ನಾವು 5ನೇ ಅಧ್ಯಾಯದಲ್ಲಿ ಓದ್ತೇವೆ. 5ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ ಓದಬೇಕಾದ್ರೆ ಅಲ್ಲಿ ಒಂದು ವಸ್ತುವನ್ನು ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಒಂದು ಕೊಳಗದ ಪಾತ್ರೆ. ಅದು ಪೂರ್ಣ ದೇಶದಲ್ಲಿನ ಪಾಪಿಗಳ ಅಧರ್ಮವೇ ಅಂದನು. ಏನಪ್ಪ ಅಂತ ಕೇಳಿದ್ರೆ ಅದು ಎಲ್ಲ ದೇಶಗಳಿಂದ ತುಂಬಲ್ಪಟ್ಟಿರುವಂಥ ಒಂದು ಅಧರ್ಮ. ಅದನ್ನು ಪರಲೋಕದಿಂದ ಎತ್ಕೊಂಡು ಬರ್ತಾ ಇದ್ದಾರೆ ಭೂಮಿ ಮೇಲೆ ಉಯ್ಯೋದಕ್ಕೆ. ಅವಾಗ ಕೇಳ್ತಾರೆ, ಎಲ್ಲಿ ಉಯ್ಬೇಕು ಇದನ್ನು? 11ನೇ ವಚನ ಹೇಳ್ತದೆ,
ದೇವದೂತನನ್ನು ನಾನು ಕೇಳಿದ್ದಕ್ಕೆ ಅವನು ನನಗೆ, ಶಿನಾರ್ ದೇಶದಲ್ಲಿ ಅವಳಿಗೆ ಮನೆ ಕಟ್ಟುವುದಕ್ಕಾಗಿ ಹೋಗುತ್ತಾರೆ, ಅದು ಸಿದ್ಧವಾದಾಗ ಸ್ವಂತ ಸ್ಥಳದಲ್ಲಿ ನಿಲ್ಲಿಸಲ್ಪಡುವಳು. ನೋಡಿ, ಶಿನಾರ್ ದೇಶದಲ್ಲಿ ಮನೆ ಕಟ್ತಾರಂತೆ, ಅಲ್ಲಿಗೆ ಉಯ್ಯಲ್ಪಡೋದು ಇದು. ಶಿನಾರ್ ದೇಶದಲ್ಲಿ ಸಕಲ ದೇಶಗಳ ಪಾಪಗಳಿವೆ ಪ್ರಿಯರೇ. ಬ್ಯಾಬಿಲೋನ್ ಶಿನಾರ್ ಒಂದೇ ಆಗಿದೆ. ಅಲ್ಲಿ ಸಕಲ ರೀತಿಯ ಪಾಪಗಳು ಅಡಗಿವೆ. ಅಲ್ಲಿ ನಾನು ಎಲ್ಲವನ್ನು ನಿಮಗೆ ವಿವರಿಸಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀವು ಸತ್ಯವೇದನ ಅಭ್ಯಾಸ ಮಾಡಿಬಿಟ್ರಿ, ಈ ವಾಕ್ಯನ ಪರಿಪೂರ್ಣವಾಗಿ ಓದಿ ನೋಡ್ರಿ, ಅಭ್ಯಾಸ ಮಾಡಿ ನೋಡ್ರಿ. ಎಷ್ಟು ಬಗೆ ಏಷ್ಯಾ ಸೀಮೆಯ ಬಗ್ಗೆ, ಅಥವಾ ಶಿನಾರ್ ಬಗ್ಗೆ, ಅಥವಾ ಬ್ಯಾಬಿಲೋನಿನ ಬಗ್ಗೆ, ಅಥವಾ ಸೈತಾನನ ಸಾಮ್ರಾಜ್ಯದ ಬಗ್ಗೆ ನೀವು ಅನೇಕ ಸತ್ಯ ಸಂಗತಿಗಳನ್ನು ತಿಳ್ಕೊಳ್ಬೋದು. ದೇವರಿಗೆ ಭಯಂಕರವಾದಂಥ ವಿರುದ್ಧವಾದಂಥ ಕಾರ್ಯಗಳು, ದೇವರ ಕೋಪವನ್ನು ಎಬ್ಬಿಸುವಂಥ ಕಾರ್ಯಗಳು, ದೇವರು ಆಗಲೇ ತನ್ನ ಕೋಪವನ್ನು ಸುರಿಬೇಕಂತ ಒಂದು ವಿಷಯಗಳು. ಅದಕ್ಕೆ ಇಸ್ರಾಯೇಲ್ಯರು ದೇವರಿಗೆ ಹೇಳಿದ್ರು, ಶಿನಾರ್ ದೇಶಕ್ಕೆ ಸಂಬಂಧಪಟ್ಟ ಯಾವನ್ನು ಕೂಡ ನೀವು ಮುಟ್ಟಬಾರದು. ಆಕಾನ್ ಅದನ್ನು ತೆಗೆದುಕೊಳ್ತಾನೆ. ಇಮ್ಮಿಡಿಯೇಟ್ ಆಗಿ ದೇವರು ಹೊಡಿತಾರೆ. ಇಮ್ಮಿಡಿಯೇಟ್, ದೇರ್ ಇಸ್ ನೋ ವೇಟಿಂಗ್. ಗಾಡ್ ಸ್ಪಿಟ್ಸ್ ದೆಮ್. ಆಗ ಯೋಶುವನ್ನು ಕೇಳ್ತಾನೆ ಶಾಂತತೆಯಿಂದ, ಏನಪ್ಪ, ಶಿನಾರ್ ದೇಶದ ವಸ್ತುಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಇಮ್ಮಿಡಿಯೇಟಾಗಿ ತೆಗೆದುಕೊಂಡು ಇಮ್ಮಿಡಿಯೇಟಾಗಿ ಅದರ ಜೊತೆಯಲ್ಲೇ ಅವನನ್ನು ಸುಟ್ಟಾಕ್ಬಿಡ್ತಾರೆ. ನನ್ನ ಪ್ರಿಯರೇ, ಅದಾದ ಮೇಲೆ ನೆಕ್ಸ್ಟ್ ಯೋಶುವನ್ನು ತಿರುಗಿ ನೋಡೋದಿಲ್ಲ. ಮುಂದೆ ನಾವು ಹೋಗ್ತಾ ಇದ್ದರೆ ಯಾವ ಶತ್ರುವಿನ ಶಕ್ತಿಯೂ ಕೂಡ ಯೋಶುವನ ಮುಂದೆ ನಿಲ್ಲಕ್ಕೆ ಆಗಲಿಲ್ಲ. ಓದಲೆಲ್ಲ ಅವರು ಜಯವನ್ನು ಹೊಂದಿದರು. ದೇವರ ಮಾರ್ಗದಲ್ಲಿ ಯಾವ ರೀತಿ ಇರುತ್ತೋ ಆಯಾ ರೀತಿಯಲ್ಲಿ ಅವರೆಲ್ಲವನ್ನು ಜಯಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೀವೊಂದು ಪ್ರಶ್ನೆಯನ್ನು ಕೇಳ್ಬೋದು, ಯಾಕೆ ಇಸ್ರಾಯೇಲ್ರು ಬಂದು ಅಲ್ಲಿನ ಜನರನ್ನು ನಾಶ ಮಾಡಿ ಅಥವಾ ಅಲ್ಲಿನ ಜನರನ್ನು ಕೊಂದು ಹಾಕಿ ಅವರು ಈ ರಾಜ್ಯವನ್ನು ತೆಗೆದುಕೊಳ್ಬೇಕಿತ್ತು ಎಂಬುದಾಗಿ. ವಿಷಯ ಬಹಳ ಸುಲಭ ಅಷ್ಟೇ. ನೀವು ಆದಿಕಾಂಡ 13ನೇ ಅಧ್ಯಾಯಕ್ಕೆ ನೀವು ಹೋಗೋದಾದರೆ ಅಲ್ಲಿ ಒಂದು ಮಾತನ್ನು ದೇವರು ಹೇಳ್ತಾರೆ. ಅಬ್ರಹಾಮನಿಗೆ ಒಂದು ಮಾತನ್ನು ದೇವರವರು ಅಲ್ಲಿ ಹೇಳ್ತಾರೆ. ನೀವು ಅಲ್ಲಿ ಚೆನ್ನಾಗಿ ಓದಿದ್ರೆ ಅಲ್ಲಿ ದೇವರು ಒಂದು ಮಾತನ್ನು ಹೇಳ್ತಾರೆ, ಇನ್ನೂ ಆ ದೇಶದ ಪಾಪದ ಕೊಡ ತುಂಬಲ್ಪಟ್ಟಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. 15ನೇ ಅಧ್ಯಾಯ 16ನೇ ವಚನ, ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು, ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಅಮೋರಿಯರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಭಯಂಕರ ಪಾಪದಲ್ಲಿ ಬಿದ್ದಿದ್ದಾರೆ. ಎಂಥ ಪಾಪ ಮಾಡಿದ್ದಾರೆ ಅಂದರೆ ದೇವರವ್ರನ್ನ ಯಾವಾಗ ಬೇಕಾದರೂ ನಾಶ ಮಾಡ್ಬೋದು. ಆದರೂ ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ಇನ್ನು 4 ಸಂತತಿ. ಅಷ್ಟೊತ್ತಿಗೆ ಅಮೋರಿಯರ ಪಾಪ ಎಲ್ಲಿಗಿರ್ತದೆ ಅಂದರೆ ದೇವರೆಲ್ಲ ಎಂಥ ನೀತಿವಂತ ನೋಡಿದ್ರು ಕೂಡ ಸಹಿಸ್ಕೊಳ್ಳಲ್ಲ, ಇವ್ರನ್ನ ಮೊದಲು ನಾಶ ಮಾಡ್ರಿ ಅಂತ ಹೇಳಿ ಅವತ್ತು ಒಂದು ಸ್ಥಿತಿ ಬರ್ತದೆ. ಆ ಸ್ಥಿತಿ ಬರುವಾಗ ದೇವರು ಅದನ್ನು ಇಸ್ರಾಯೇಲ್ರ ಮೂಲಕ ಮಾಡಿಸಿ ಇಸ್ರಾಯೇಲ್ರ ಮೂಲಕ ಅವ್ರನ್ನ ನಾಶ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅಂಥ ಭಯಂಕರವಾದ ಪಾಪದಿಂದ ಆ ದೇಶ ತುಂಬಿತ್ತು. ದೇವರು ಅದನ್ನು ಇಸ್ರಾಯೇಲ್ರ ಮೂಲಕ ನಾಶ ಮಾಡಿ ಆ ಸ್ಥಳವನ್ನು ಇಸ್ರಾಯೇಲ್ರಿಗೆ ಕೊಡ್ತಾರೆ. ಪ್ರಿಯರೇ, ನಾನು ಜಾಸ್ತಿ ಹೇಳೋಕೆ ಹೋಗೋದಿಲ್ಲ, ನಾನು ಇಲ್ಲಿಗೆ ಮುಗಿಸ್ಲಿಕ್ಕೆ ಹೋಗ್ತೇನೆ. ಯೆಹೋಶುವ ಕಾಲದಲ್ಲಿ 21ನೇ ಅಧ್ಯಾಯ 43ರಿಂದ 45 ವಚನಗಳನ್ನು ನಾವು ಓದಿಕೊಂಡ್ರೆ, 21ನೇ ಅಧ್ಯಾಯ 43ರಿಂದ 45ನೇ ವಚನವನ್ನು ಓದ್ಕೊಂಡ್ರೆ ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಯೆಹೋವನು ಅವರ ಪೂರ್ವಿಕರಿಗೆ ಆಣೆ ಇಟ್ಟು ಹೇಳಿದಂತೆ ಅವರಿಗೆ ಎಲ್ಲ ಕಡೆಯಲ್ಲಿಯೂ ಸಮಾಧಾನ ಕೊಟ್ಟನು. ವೈರಿಗಳಲ್ಲಿ ಒಬ್ಬನೂ ಅವರ ಮುಂದೆ ನಿಲ್ಲಲಿಲ್ಲ. ಆತನು ಎಲ್ಲರನ್ನೂ ಅವರ ಕೈಗೆ ಒಪ್ಪಿಸಿದನು. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ, ಎಲ್ಲವೂ ನೆರವೇರಿದವು. ವಾವ್, ವಾಟ್ ಎ ವಂಡರ್ಫುಲ್ ಗಾಡ್. ಅಬ್ರಹಾಮನಿಗೆ ದೇವರು ಮಾಡಿದಂಥ ವಾಗ್ದಾನಗಳು, ಈಸಾಕನಿಗೆ ದೇವರು ಮಾಡಿದಂಥ ವಾಗ್ದಾನಗಳು, ಇಸ್ರಾಯೇಲನಿಗೆ ಅಥವಾ ಯಾಕೋಬನಿಗೆ ಮಾಡಿದಂಥ ದೇವರ ವಾಗ್ದಾನಗಳು, ಎಲ್ಲ ಶ್ರೇಷ್ಠ ವಾಗ್ದಾನಗಳನ್ನು
ದೇವರು ಇಸ್ರಾಯೇಲರ ಜೀವಿತದಲ್ಲಿ ನೆರವೇರಿಸಿದರು. ಹಾಲು ಜೇನು ಹರಿಯುವಂಥ ದೇಶವನ್ನು ಅವರ ವಶಕ್ಕೆ ಕೊಟ್ಟರು. ಎಲ್ಲೋ ಇದ್ದಂಥ ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿ ಕರ್ಕೊಂಡು ಬಂದು ಇಂಥ ಒಳ್ಳೆಯ ಉತ್ತಮ ದೇಶದಲ್ಲಿ ಸೇರಿಸಿದರು. ದೇವರು ಮಾಡಬೇಕಾಗಿದ್ದು ಎಲ್ಲವನ್ನ ಮಾಡಿದರು. ಯೆಹೋಶುವನ ನಾಯಕತ್ವದಲ್ಲಿ ಇಡೀ ಕಾನಾನ್ ದೇಶವನ್ನು ಅವರು ಸಂಪೂರ್ಣವಾಗಿ ಸ್ವತಂತ್ರಿಸಿಕೊಂಡು ಎಲ್ಲರನ್ನ ಜಯಿಸಿ ಅವರು ರಾಜರ ಸ್ಥಿತಿಯಲ್ಲಿ ಅವರು ಜೀವಿಸಲಿಕ್ಕೆ ಪ್ರಾರಂಭಿಸಿದರು. ಅವರಿಗೆ ಅವ್ರದ್ದೇ ಆದಂಥ ಮನೆಗಳಿದ್ದು, ಅವ್ರದ್ದೇ ಆದಂಥ ಆಸ್ತಿಗಳಿದ್ದು, ಅವ್ರದ್ದೇ ಆದಂಥ ಭೂಮಿ ಇತ್ತು. ಆ ಯೆಹೋಶುವನು ಬದುಕಿರುವಾಗಲೇ ಪ್ರತಿಯೊಂದು ಕುಲಕ್ಕೆ ಅವರವರಿಗೆ ಬರಬೇಕಂತ ಸ್ವಾಸ್ಥ್ಯವನ್ನು, 12 ಕುಲಗಳಿಗೆ ಬರಬೇಕಂತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಹಂಚಿಕೊಡ್ತಾನೆ. ಈಗ ಇಸ್ರಾಯೇಲರು ಕಂಪ್ಲೀಟ್ ಅವರು ಸ್ಥಾಪಿತವಾಗಿ ಸೆಟ್ಲ್ ಆಗಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನಿಗೆ ಅಥವಾ ಮೂಲ ಪಿತೃಗಳಿಗೆ ಮಾಡಿದಂಥ ಎಲ್ಲ ವಾಗ್ದಾನಗಳನ್ನು, ಶ್ರೇಷ್ಠ ವಾಗ್ದಾನಗಳನ್ನು ಆತನು ಇಸ್ರಾಯೇಲರ ಜೀವಿತದಲ್ಲಿ ನೆರವೇರಿಸಿದನು ಎಂಬುದಾಗಿ. ವಾಟ್ ಎ ಗಾಡ್! ಎಂಥ ದೇವರು! ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಇದೇ ಇಸ್ರಾಯೇಲರ ಒಂದು ಕಾಲದಲ್ಲಿ ಕಣ್ಣೀರಿಟ್ಟು ಹತ್ತು ಗೋಳಾಡಿ ನಾವು ಇನ್ನೊಬ್ಬ ನಾಯಕನನ್ನು ಮಾಡಿಕೊಂಡು ನಾವು ವಾಪಸ್ ಐಗುಪ್ತಕ್ಕೆ ಹೋಗ್ಬಿಡೋಣ ಎಂಬುದಾಗಿ ಅವರು ದೇವರಿಗೆ ವಿರುದ್ಧವಾಗಿ ಗುಣಗಾಡಿದರು. ಪ್ರಿಯರೇ, ನಮಗೆ ಆ ದೇಶವನ್ನು ವಶಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿರುವಂಥ ಜನರು ಬಲಾಢ್ಯರು, ನೆಫೋಲಿಯರು, ಅಂಥ ದೊಡ್ಡವ್ರನ್ನ ನಾವು ಹೇಗೆ ಜಯಿಸ್ಲಿಕ್ಕಾಗ್ತದೆ, ನಾವು ಮಿಡತೆಗಳಾಗ್ಬಿಡ್ತೇವೆ ಎಂಬುದಾಗಿ ಗೋಳಾಡಿದಂಥ ಜನರು. ಆದರೆ ಯೆಹೋಶುವ ಮತ್ತು ಕಾಲೇಬ ಇಬ್ಬರು ಹೇಳ್ತಾರೆ, ನೋ, ದೇವರು ನಮ್ಮ ಸಂಗಡ ಇದ್ದರೆ ನಾವು ಅದನ್ನು ವಶಪಡಿಸ್ಕೊಳ್ತೇವೆ ಎಂಬುದಾಗಿ. ಆ ಇಬ್ಬರು ಅದನ್ನು ಕಣ್ಣಾರೆ ಕಾಣ್ತಾರೆ. ಪ್ರಿಯರೇ, ಅತಿ ಬಲಿಷ್ಠವಾದಂಥ, ಅತಿ ಬಲವಾದಂಥ ಒಂದು ಸ್ಥಳ ಹೆಬ್ರೋನ್ ಎಂಬುದಾಗಿ. ಇಸ್ರಾಯೇಲರು ಆ ಕಾನಾನ್ ದೇಶವನ್ನು ವಶಪಡಿಸ್ಕೊಳ್ಳುವಾಗ ಬಹಳ ಕಠಿಣಕರವಾದಂಥ ನೆಫೆಲಿಯರು ಇದ್ದಂಥ ಒಂದು ಸ್ಥಳ ಹೆಬ್ರೋನ್. ಹೆಬ್ರೋನ್ ಇಟ್ಸ್ ಲೈಕ್ ಎ ಹಾರ್ಟ್ ಸಿಟಿ. ಆ ದಾವೀದನ್ನು ವಶಪಡಿಸ್ಕೊಂಡಂಥ ಒಂದು ಸ್ಥಳ ಹೆಬ್ರೋನ್. ಆ ಹೆಬ್ರೋನ್ನ ಕಾಲೇಬನು ತೆಗೆದುಕೊಳ್ತಾನೆ, ನಾನು ಅದನ್ನು ಜಯಿಸ್ತೇನೆ ಎಂಬುದಾಗಿ. ಈವನ್ ಅಂಥ ಬಲಿಷ್ಠ ಜನಾಂಗದವರು ಕೂಡ ಇಸ್ರಾಯೇಲರಿಗೆ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆಂದರೆ ದೇವರು ಅವರ ಮುಂದೆ ಹೋಗ್ತಾ ಇದ್ದೀನಿ. ಪ್ರಿಯ, ದೇವರು ಅವರಿಗೆ ಜೀವನ ಕೊಟ್ಟು, ದೇವರಿಗೆ ಗೊತ್ತು ಅದನ್ನು ಯಾವ ರೀತಿ ವಶಪಡಿಸ್ಕೊಳ್ಬೇಕೆಂಬುದಾಗಿ. ದೇವರು ವಾಗ್ದಾನ ಮಾಡಿದಾತನು, ದೇವರು ಮಾತನಾಡಿದಾತನು, ಆತನು 2 ಮಾತಿನವನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀಗೆ ನನ್ನ ಪ್ರಿಯರೇ, ನಾವು ಯೆಹೋಶುವನ ಗ್ರಂಥದವರೆಗೆ ನಾವು ಕಲ್ತಿದ್ದೇವೆ. ಐಗುಪ್ತದಿಂದ ಕರ್ಕೊಂಡು ಬಂದಂಥ ಇಸ್ರಾಯೇಲರನ್ನು ಆತನು ವಾಗ್ದಾನ ಮಾಡಿದಂಥ ದೇಶಕ್ಕೆ ಆತನು ನಡೆಸ್ತಾನೆ. ಯೆಹೋಶುವನು ಕೂಡ ಎಲ್ಲ ಸ್ವಾಸ್ಥ್ಯವನ್ನು ಹಂಚಿಕೊಟ್ಟು ಮತ್ತೊಂದು ಆವರ್ತಿ, ನಾನು ನಿಮಗೆ ಯೆಹೋಶುವನ ಪುಸ್ತಕದಲ್ಲಿ ಮೊದಲೇ ಒಂದು ಮಾತನ್ನು ಹೇಳಿದ್ದೆ. ದೇವರು ಅವನಿಗೆ ಹೇಳಿದಂಥ 2 ವಿಷಯಗಳು, ನನ್ನ ಮೇಲೆ ನಿನಗೆ ನಂಬಿಕೆ ಇರಲಿ, ದೇವರ ಧರ್ಮಶಾಸ್ತ್ರವನ್ನು ನೀನು ಕೈ ಬಿಡ ಎಂಬುದಾಗಿ. ಯೆಹೋಶುವನು ಮತ್ತೆ ಈ ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡ್ತಾನೆ ಇಸ್ರಾಯೇಲರಿಗೆ. ಎಲ್ಲರಿಗೂ ಹೇಳ್ಕೊಡ್ತು, ಎಲ್ಲರೂ ಕೈಗೊಂಡು ನಡಿಬೇಕು ಅಂತ ಹೇಳ್ತಾನೆ. ಕೊನೆಗೆ ಅವನು ಚಾಲೆಂಜ್ ಮಾಡ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಲಿಕ್ಕೆ ತೀರ್ಮಾನಿಸಿದ್ದೇವೆ, ನೀವೇನು ಮಾಡ್ತೀರಾ ಎಂಬುದಾಗಿ. ಅವನ ಅಲ್ಟಿಮೇಟ್ ಉದ್ದೇಶ ಒಂದೇ, ಇಸ್ರಾಯೇಲರು ಯೆಹೋವನನ್ನು ಸೇವಿಸಬೇಕೆಂಬುದಾಗಿ. ಪ್ರಿಯರೇ, ನನ್ನ ಪ್ರಿಯರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಯೆಹೋಶುವನ ಪುಸ್ತಕವನ್ನು ಮುಗಿಸ್ತಾ ಇದ್ದೇನೆ. ದೇವರು ವಾಗ್ದಾನವನ್ನು ನೆರವೇರಿಸಿದ್ರು. ಮುಂದಿನ ಸಂಚಿಕೆಯಲ್ಲಿ ನಾವು ನ್ಯಾಯಾಧಿಪತಿಗಳ ಪುಸ್ತಕಕ್ಕೆ ನಾವು ಕಾಲಿಡ್ತೇವೆ. ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ತದೆ ಅದು ಇತಿಹಾಸ. ಅದುವರೆಗೆ ನೀವು ಇದನ್ನು ಧ್ಯಾನಿಸ್ತಾ ಇರಿ. ನಾನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾಕ್ಯ ನಾನು ಹೋಗ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.